ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಪ್ರಕೃತಿಯ ಪ್ರತಿಯೊಂದು ಕಣಕಣದಲ್ಲೂ ನಾನಿದ್ದೇನೆ ಅಂತ. ಅದೇ ರೀತಿಯಾಗಿ ಪ್ರಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ, ಪ್ರಕೃತಿಯ ಪ್ರತಿಯೊಂದು ಕಾಯದಲ್ಲೂ ಪ್ರತಿಯೊಂದು ಕಣದಲ್ಲೂ ಎನರ್ಜಿ ಇದೆ ಅಂತ. ಅದೇ ರೀತಿಯಾಗಿ ಪ್ರಖ್ಯಾತ ವಿಜ್ಞಾನಿ ನ್ಯೂಟನ್ ಕೂಡ ಹೇಳ್ತಾನೆ, ಪ್ರಕೃತಿಯ ಎರಡು ಕಾಯಗಳ ಮಧ್ಯೆ ಎರಡು ಕಣಗಳ ಮಧ್ಯೆ ಫೋರ್ಸ್ ಇದೆ, ಬಲ ಇದೆ ಅಂತ ಹೇಳ್ತಾನೆ. ಹಾಗಾದರೆ ಈ ಒಂದು ಪ್ರಕೃತಿಯಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅಂತ ಆಯಿತು. ಆ ಒಂದು ಶಕ್ತಿಯನ್ನು ಆಧ್ಯಾತ್ಮ ಚಿಂತಕರು ದೇವರು ಅಂತ ಕರೆದಿದ್ದಾರೆ. ಆ ಒಂದು ಶಕ್ತಿಯನ್ನು ವಿಜ್ಞಾನಿಗಳು ಫೋರ್ಸ್ ಎನರ್ಜಿ ಅಂತ ಕರೆದಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, RV ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ, ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋಗಳಲ್ಲಿ 9ನೇ ತರಗತಿ ರೇಖೆಗಳು ಮತ್ತು ಕೋನಗಳು ಪಾಠದ ಮೊದಲೇ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋಗಳನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ರೇಖೆಗಳು ಮತ್ತು ಕೋನಗಳು ಪಾಠದ 2ನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, 2ನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ನಾವು ಸಮಾಂತರ ಸರಳ ರೇಖೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಸಮಾಂತರ ಸರಳ ರೇಖೆಗಳು ಅಂದರೆ ಏನು? ಎರಡು ರೇಖೆಗಳನ್ನು ನಾವು ಎರಡೂ ಬದಿಗೂ ಅನಂತದವರೆಗೂ ನಾವು ವೃದ್ಧಿಸಿದರೂ ಕೂಡ ಆ ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಅಂಥ ಎರಡು ಸರಳ ರೇಖೆಗಳನ್ನು ನಾವು ಸಮಾಂತರ ಸರಳ ರೇಖೆಗಳು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರವನ್ನು ತಾವು ನೋಡ್ಬೋದು. AB ಮತ್ತು CD ಎರಡು ಸಮಾಂತರ ಸರಳ ರೇಖೆಗಳು. AB ಸರಳ ರೇಖೆಗಳನ್ನು ಮತ್ತು CD ಸರಳ ರೇಖೆಗಳನ್ನು ಎರಡೂ ಬದಿಗೂ ಬಲಕ್ಕೂ ಮತ್ತು ಎಡಕ್ಕೂ ವೃದ್ಧಿಸಿದರೂ ಕೂಡ, ಅನಂತದವರೆಗೂ ನಾವು ವೃದ್ಧಿಸಿದರೂ ಕೂಡ ಅವು ಒಂದನ್ನೊಂದು ಛೇದಿಸುವುದಿಲ್ಲ. ಇಂಥ ಸರಳ ರೇಖೆಗಳನ್ನು ನಾವು ಸಮಾಂತರ ಸರಳ ರೇಖೆಗಳು ಎಂದು ಕರೆಯುತ್ತೇವೆ. ಅಥವಾ ಎರಡು ಸರಳ ರೇಖೆಗಳ ಮಧ್ಯೆ ಇರತಕ್ಕಂಥ ಲಂಬ ಎತ್ತರ ಸ್ಥಿರವಾಗಿದ್ದರೆ ಅಂಥ ಸರಳ ರೇಖೆಗಳನ್ನು ನಾವು ಸಮಾಂತರ ಸರಳ ರೇಖೆಗಳು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಇಂಥ ಎರಡು ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ಛೇದಿಸಿದಾಗ ಇಲ್ಲಿ ಹಲವಾರು ಕೋನಗಳು ಉಂಟಾಗುತ್ತವೆ. ಇಲ್ಲಿ P ಬಿಂದುವಿನಲ್ಲಿ ಒಟ್ಟು 4 ಕೋನಗಳು ಉಂಟಾಗ್ತವೆ. ಅದೇ ರೀತಿಯಾಗಿ ಈ ಒಂದು Q ಬಿಂದುವಿನಲ್ಲೂ ಕೂಡ ಒಟ್ಟು 4 ಕೋನಗಳು ಉಂಟಾಗ್ತವೆ. ಎರಡು ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ಛೇದಿಸಿದಾಗ ಒಟ್ಟು 8 ಕೋನಗಳು ಉಂಟಾಗುತ್ತವೆ. ವಿದ್ಯಾರ್ಥಿಗಳೇ, ಈ 8 ಕೋನಗಳನ್ನು ನಾನು ಬರ್ಕೊಂಡಿದ್ದೀನಿ. ಇದು 1ನೇ ಕೋನ, 2ನೇ ಕೋನ, 3ನೇ ಕೋನ, 4ನೇ ಕೋನ, 5ನೇ ಕೋನ, 6ನೇ ಕೋನ, 7ನೇ ಕೋನ ಮತ್ತು 8ನೇ ಕೋನ. ಈ 8 ಕೋನಗಳನ್ನು ನಾವು ಗಮನಿಸಿದರೆ ಇಲ್ಲಿ ಅನುರೂಪ ಕೋನಗಳು. ವಿದ್ಯಾರ್ಥಿಗಳೇ, 1 ಮತ್ತು 5ನೇ ಕೋನ, 1ನೇ ಕೋನ 5ನೇ ಕೋನಕ್ಕೆ ಸಮ ಇರುತ್ತದೆ. ಇದನ್ನು ನಾವು ಅನುರೂಪ ಕೋನಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ 2ನೇ ಕೋನ 6ನೇ ಕೋನಕ್ಕೆ ಸಮ ಇರುತ್ತದೆ. 2ನೇ ಕೋನ 6ನೇ ಕೋನಕ್ಕೆ ಸಮ ಇರುತ್ತದೆ. ಇದು ಕೂಡ ಅನುರೂಪ ಕೋನ ಆಗ್ತದೆ. ಅದೇ ರೀತಿಯಾಗಿ 4ನೇ ಕೋನ 8ನೇ ಕೋನಕ್ಕೆ ಸಮ ಇರುತ್ತದೆ. 4ನೇ ಕೋನ 8ನೇ ಕೋನಕ್ಕೆ ಸಮ ಇರುತ್ತದೆ. ಇದು ಕೂಡ ಅನುರೂಪ ಕೋನಗಳಾಗ್ತವೆ. ಅದೇ ರೀತಿಯಾಗಿ 3ನೇ ಕೋನ 7ನೇ ಕೋನಕ್ಕೆ ಸಮ ಇರ್ತದೆ. ಈ ಎಲ್ಲ ಕೋನಗಳು ಕೂಡ ಅನುರೂಪ ಕೋನಗಳು ಎಂದು ನಾವು ಕರೆಯುತ್ತೇವೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಪರ್ಯಾಯ ಕೋನಗಳು. ಇಲ್ಲಿ 4ನೇ ಕೋನ ಮತ್ತು 6ನೇ ಕೋನ, ಈ 4ನೇ ಕೋನ ಮತ್ತು 6ನೇ ಕೋನಗಳು ಒಂದಕ್ಕೊಂದು ಸಮ ಇರ್ತವೆ. ಇವುಗಳನ್ನು ನಾವು ಪರ್ಯಾಯ ಕೋನಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ 3ನೇ ಕೋನ 5ನೇ ಕೋನಕ್ಕೆ ಸಮ ಇರ್ತದೆ. 3ನೇ ಕೋನ 5ನೇ ಕೋನಕ್ಕೆ ಸಮ ಇರ್ತದೆ. ಇದನ್ನು ಕೂಡ ನಾವು ಪರ್ಯಾಯ ಕೋನಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಶೃಂಗಾಭಿಮುಖ ಕೋನಗಳು. ವಿದ್ಯಾರ್ಥಿಗಳೇ, ಅಭಿಮುಖವಾಗಿರ್ತಕ್ಕಂಥ ಕೋನಗಳು. ಇಲ್ಲಿ 1ನೇ ಕೋನ 3ನೇ ಕೋನಕ್ಕೆ ಸಮ ಇರ್ತದೆ ಮತ್ತು 2ನೇ ಕೋನ 4ನೇ ಕೋನಕ್ಕೆ ಸಮ ಇರ್ತದೆ. ಇವುಗಳನ್ನು ನಾವು ಶೃಂಗಾಭಿಮುಖ ಕೋನಗಳು ಎಂದು ಕರೆಯುತ್ತೇವೆ. 1ನೇ ಕೋನ 3ನೇ ಕೋನಕ್ಕೆ ಸಮ ಇರುತ್ತದೆ, 2ನೇ ಕೋನ 4ನೇ ಕೋನಕ್ಕೆ ಸಮ ಇರ್ತದೆ. ಅದೇ ರೀತಿಯಾಗಿ 5ನೇ ಕೋನ 7ನೇ ಕೋನಕ್ಕೆ ಸಮ ಇರ್ತದೆ, 6ನೇ ಕೋನ 8ನೇ ಕೋನಕ್ಕೆ ಸಮ ಇರ್ತದೆ. 5ನೇ ಕೋನ 7ನೇ ಕೋನಕ್ಕೆ ಸಮ ಇರುತ್ತದೆ, 6ನೇ ಕೋನ 8ನೇ ಕೋನಕ್ಕೆ ಸಮ ಇರ್ತದೆ. ಈ ಜೋಡಿಗಳನ್ನು ನಾವು ಶೃಂಗಾಭಿಮುಖ ಕೋನಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಒಂದೇ ಬದಿಯಲ್ಲಿರುವ ಅಂತರ್ಕೋನಗಳು. ವಿದ್ಯಾರ್ಥಿಗಳೇ, ಈ ಒಂದು ಛೇದಕ ಎರಡು ಸಮಾಂತರ ಸರಳ ರೇಖೆಗಳನ್ನು ಛೇದಿಸಿದಾಗ ಒಂದೇ ಬದಿಯಿರತಕ್ಕಂಥ ಅಂತರ್ಕೋನಗಳು. ಇಲ್ಲಿ 4ನೇ ಕೋನ ಮತ್ತು 5ನೇ ಕೋನ. ಈ 4ನೇ ಕೋನ ಮತ್ತು 5ನೇ ಕೋನವನ್ನು ನಾವು ಕೂಡಿಸಿದರೆ ನಮಗೆ ಒಟ್ಟು 180 ಡಿಗ್ರಿ ಸಿಗ್ತದೆ. ಅದೇ ರೀತಿಯಾಗಿ 3ನೇ ಕೋನ ಮತ್ತು 6ನೇ ಕೋನವನ್ನು ನಾವು ಕೂಡಿಸಿದರೆ ನಮಗೆ ಒಟ್ಟು 180 ಡಿಗ್ರಿ ನಮಗೆ ಸಿಗ್ತದೆ. ಅಂದರೆ ಒಂದೇ ಬದಿಯಲ್ಲಿರ್ತಕ್ಕಂಥ ಅಂತರ್ಕೋನಗಳ ಒಟ್ಟು ಮೊತ್ತ ಅದು 180 ಡಿಗ್ರಿ ಆಗ್ತದೆ. 4ನೇ ಕೋನ ಮತ್ತು 5ನೇ ಕೋನ ಕೂಡಿಸಿದರೆ 4ನೇ ಕೋನ ಮತ್ತು 5ನೇ ಕೋನ ಕೂಡಿಸಿದರೆ ನಮಗೆ
180 ಡಿಗ್ರಿ ಸಿಗುತ್ತದೆ. ಅದೇ ರೀತಿಯಾಗಿ ಮೂರನೇ ಕೋನ ಮತ್ತು ಆರನೇ ಕೋನವನ್ನು ನಾವು ಕೂಡಿಸಿದರೆ ನಮಗೆ 180 ಡಿಗ್ರಿ ಸಿಗ್ತದೆ. ವಿದ್ಯಾರ್ಥಿಗಳೇ, ಈ ಮಾಹಿತಿಗೆ ಅನುಗುಣವಾಗಿರ್ತಕ್ಕಂಥ ಈ ಮಾಹಿತಿಯ ಮೇಲೆ ಇರತಕ್ಕಂಥ ಎರಡನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಎರಡನೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ ಸಮಸ್ಯೆ ಚಿತ್ರ 6.23ರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು. ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿದು ಎ ಬಿ ಸಮಾಂತರ ಸಿ ಡಿ ಎಂದು ತೋರಿಸಿ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎ ಬಿ ಸರಳರೇಖೆ ಸಿ ಡಿ ಸರಳರೇಖೆಗೆ ಸಮಾಂತರವಾಗಿ ಇದೆ ಎಂದು ನಾವು ತೋರಿಸಬೇಕಾಗಿದೆ. ಇಲ್ಲಿ ಮೊದಲನೇದಾಗಿ ನಾವು ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ನಾವು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ, ಎ ಬಿ ಸರಳರೇಖೆಯನ್ನು ಈ ಒಂದು ಸರಳರೇಖೆ ಏನಾಗಿದೆ, ಛೇದಿಸಿಕೊಂಡು ಹೋಗಿದೆ ಈ ಒಂದು ಬಿಂದುವಿನಲ್ಲಿ. ಇಲ್ಲಿ ಉಂಟಾಗಿರ್ತಕ್ಕಂಥ ಎರಡು ಪಾರ್ಶ್ವಕೋನಗಳು ಆಧಾರ ಪ್ರತಿಜ್ಞೆ 6.1ರ ಪ್ರಕಾರ ಒಂದು ಸರಳರೇಖೆ ಮೇಲೆ ಒಂದು ಕಿರಣ ನಿಂತಾಗ ಅಲ್ಲಿ ಉಂಟಾಗಿರ್ತಕ್ಕಂಥ ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 50 ಡಿಗ್ರಿ ಪ್ಲಸ್ ಎಕ್ಸ್ ಕೋನ ಇವುಗಳನ್ನು ನಾವು ಕೂಡಿಸಿದರೆ ನಮಗೆ 180 ಡಿಗ್ರಿ ನಮಗೆ ಸಿಗುತ್ತದೆ. ಆದ್ದರಿಂದ 50 ಡಿಗ್ರಿ ಪ್ಲಸ್ ಎಕ್ಸನ್ನು ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗ್ತದೆ. ಈ ಎರಡು ಕೋನಗಳ ಮೊತ್ತ ಅದು ಆಧಾರ ಪ್ರತಿಜ್ಞೆ 6.1ರ ಪ್ರಕಾರ. ಎಡಭಾಗದಲ್ಲಿ ಎಕ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 180 ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 50 ಡಿಗ್ರಿ ಎಡಭಾಗದಲ್ಲಿದೆ, ಪ್ಲಸ್ ಇದೆ, ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಆಗ್ತದೆ. 180 ಡಿಗ್ರಿಯಲ್ಲಿ 50 ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಎಕ್ಸದ ಬೆಲೆ 130 ಡಿಗ್ರಿ ನಮಗೆ ಸಿಗ್ತದೆ. ಆದ್ದರಿಂದ ಈ ಒಂದು ಎಕ್ಸ್ ಕೋನದ ಬೆಲೆ ನಮಗೆ 130 ಡಿಗ್ರಿ ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ವೈದ ಬೆಲೆಯನ್ನು ನಾವು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ, ಈ ಒಂದು ಸಿ ಡಿ ಸರಳ ರೇಖೆಯನ್ನು ಈ ಒಂದು ಸರಳ ರೇಖೆ ಛೇದಿಸಿಕೊಂಡು ಹೋಗಿದೆ. ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಅಲ್ಲಿ ಉಂಟಾಗಿರ್ತಕ್ಕಂಥ ಅಭಿಮುಖ ಕೋನಗಳು ಶೃಂಗಾಭಿಮುಖ ಕೋನಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮನಾಗಿ ಇರ್ತವೆ. ಆದ್ದರಿಂದ ವೈದ ಬೆಲೆ ನಮಗೆ ಎಷ್ಟು ಸಿಗ್ತದೆ, 130 ಡಿಗ್ರಿ ಸಿಗ್ತದೆ ಶೃಂಗಾಭಿಮುಖ ಕೋನಗಳು. ಆದ್ದರಿಂದ ವೈ ಇಸ್ ಈಕ್ವಲ್ ಟು 130 ಡಿಗ್ರಿ ಆಗ್ತದೆ. ಯಾಕಂದರೆ ಶೃಂಗಾಭಿಮುಖ ಕೋನಗಳು ಅಂತ ನೀವು ಬರಿತೀರಾ. ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸದ ಬೆಲೆ 130 ಡಿಗ್ರಿ ಸಿಕ್ಕಿದೆ, ವೈದ ಬೆಲೆ ಕೂಡ 130 ಡಿಗ್ರಿ ನಮಗೆ ಸಿಕ್ಕಿದೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು 130 ಡಿಗ್ರಿ ಆಗ್ತದೆ. ವಿದ್ಯಾರ್ಥಿಗಳೇ, ಎಕ್ಸ್ದ ಬೆಲೆ 130 ಡಿಗ್ರಿ, ವೈದ ಬೆಲೆ 130 ಡಿಗ್ರಿ. ಅಂದರೆ ಇಲ್ಲಿ ಒಂದು ಸರಳ ರೇಖೆ ಎರಡು ಸರಳ ರೇಖೆಯನ್ನು ಅಂದರೆ ಒಂದು ಛೇದಕ ಎರಡು ಸರಳ ರೇಖೆಗಳನ್ನು ಛೇದಿಸಿಕೊಂಡು ಹೋದಾಗ ಅಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮನಾಗಿ ಇದ್ದಾಗ ಈ ಎರಡು ಕೋನಗಳಿಗೆ ನಾವು ಪರ್ಯಾಯ ಕೋನಗಳಂತ ನಾವು ಕರಿತೀವಿ. ಈ ಪರ್ಯಾಯ ಕೋನಗಳು ಉಂಟಾದರೆ ಆ ಎರಡು ಸರಳ ರೇಖೆಗಳೇನಾಗಿರ್ತವೆ, ಸಮಾಂತರ ಸರಳ ರೇಖೆಗಳು ಆಗಿರ್ತವೆ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು 130 ಡಿಗ್ರಿ. ಈ ಕೋನಗಳಿಗೆ ನಾವು ಪರ್ಯಾಯ ಕೋನಗಳು ಅಂತ ನಾವು ಕರಿತೀವಿ. ಪರ್ಯಾಯ ಕೋನಗಳು ಉಂಟಾಗಿದ್ದಾವೆ ಅಂದರೆ ಈ ಎರಡು ಸರಳ ರೇಖೆಗಳು ಸಮಾಂತರ ಸರಳ ರೇಖೆಗಳು ಆಗಿರ್ತವೆ. ಆದ್ದರಿಂದ ಎ ಬಿ ಸಮಾಂತರ ಸಿ ಡಿ ಎಂದು ನೀವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ ಎರಡನೇ ಸಮಸ್ಯೆ ಚಿತ್ರ 6.24ರಲ್ಲಿ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು. ಎ ಬಿ ಸಮಾಂತರ ಸಿ ಡಿ, ಇ ಎಫ್ ಲಂಬ ಸಿ ಡಿ ಮತ್ತು ಕೋನ ಜಿ ಇ ಡಿ ಈಸ್ ಈಕ್ವಲ್ ಟು 126 ಡಿಗ್ರಿ. ಆದರೆ ಕೋನ ಎ ಜಿ ಇ ಕೋನ ಜಿ ಇ ಎಫ್ ಮತ್ತು ಕೋನ ಎಫ್ ಜಿ ಇ ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಒಂದು ಎ ಬಿ ಸರಳ ರೇಖೆ ಸಿ ಡಿ ಸರಳ ರೇಖೆಗೆ ಸಮಾಂತರವಾಗಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಇ ಎಫ್ ಲಂಬ ಸಿ ಡಿ, ಈ ಇ ಎಫ್ ಅಂತಕ್ಕಂಥ ಒಂದು ಸರಳ ರೇಖೆ ಈ ಒಂದು ಸಿ ಡಿ ಸರಳ ರೇಖೆಗೆ ಲಂಬವಾಗಿದೆ. ಅಂದರೆ ಇಲ್ಲಿ 90 ಡಿಗ್ರಿ ಇದೆ ಅಂತ ಅರ್ಥ. ಅದೇ ರೀತಿಯಾಗಿ ಎ ಬಿ ಸರಳ ರೇಖೆಯು ಕೂಡ ಇಲ್ಲಿ ಲಂಬವಾಗಿ ಇರುತ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ ಕೋನ ಜಿ ಇ ಡಿ ಕೊಟ್ಟಿದ್ದಾನೆ, ಅದು 126 ಡಿಗ್ರಿ. ಕೋನ ಜಿ ಇ ಡಿ ಅಂದರೆ ಈ ಒಂದು ಒಟ್ಟು ಕೋನ 126 ಡಿಗ್ರಿ ಇದೆ. ನಾವೀಗ ಕೋನ ಎ ಜಿ ಇ ಅನ್ನು ನಾವು ಕಂಡು ಹಿಡಿಬೇಕಾಗಿದೆ. ಕೋನ ಎ ಜಿ ಇ ಈ ಒಂದು ಕೋನಕ್ಕೆ ನಾನು 4ನೇ ಕೋನ ಅಂತ ನಾನು ಕೊಟ್ಟಿದ್ದೇನೆ, ಇದನ್ನು ನಾವು ಕಂಡು ಹಿಡಿಬೇಕಾಗಿದೆ. ಅದೇ ರೀತಿಯಾಗಿ ಕೋನ ಜಿ ಇ ಎಫ್, ಕೋನ ಜಿ ಇ ಎಫ್ ಅಂದರೆ ಈ ಒಂದು 1ನೇ ಕೋನವನ್ನು ಕೂಡ ನಾವು ಕಂಡು ಹಿಡಿಬೇಕಾಗಿದೆ. ಅದೇ ರೀತಿಯಾಗಿ
ಕೋನ ಎಫ್ ಜಿ ಇಯನ್ನು ನಾವು ಕಂಡು ಹಿಡಿಬೇಕಾಗಿದೆ. ಕೋನ ಎಫ್ ಜಿ ಇಯನ್ನು ನಾವು ಕಂಡು ಹಿಡಿಬೇಕಾಗಿದೆ. ಅಂದರೆ ಇದು ಮೂರನೇ ಕೋನವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಇಲ್ಲಿ ನಾನು 1ನೇ ಕೋನ, 2ನೇ ಕೋನ, 3ನೇ ಕೋನ ಮತ್ತು 4ನೇ ಕೋನ ಅಂತ ನಾನು ಕೊಟ್ಟಿದ್ದೇನೆ. ಇವುಗಳನ್ನು ನಾವೀಗ ಒಂದೊಂದಾಗಿ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಕೋನ ಜಿ ಇ ಡಿಯನ್ನು ಕೊಟ್ಟಿದ್ದಾನೆ. ಅದು 126 ಡಿಗ್ರಿ ಇದೆ. ಕೋನ ಜಿ ಇ ಡಿ ಅಂದರೆ ಇಲ್ಲಿ ಎರಡು ಕೋನಗಳ ಒಟ್ಟು ಮೊತ್ತ, ಅದು 126 ಡಿಗ್ರಿ ಇದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾವು ಕೋನ ಜಿ ಇ ಡಿಯನ್ನು ಯಾವ ರೀತಿ ನಾವು ಬರ್ಕೊಳ್ಬೋದು ಅಂದರೆ, ಈ 1ನೇ ಕೋನ ಪ್ಲಸ್ 90 ಡಿಗ್ರಿಯನ್ನಾಗಿ ನಾವು ಬರೆದುಕೊಳ್ಳಬಹುದು. ಆದ್ದರಿಂದ ಕೋನ ಜಿ ಇ ಡಿಯನ್ನು ನಾವು ಕೋನ ಜಿ ಇ ಎಫ್, ಕೋನ ಜಿ ಇ ಎಫ್ ಪ್ಲಸ್ ಕೋನ ಎಫ್ ಇ ಡಿ ಅಂತ ಎರಡು ಕೋನಗಳ ಮೊತ್ತವನ್ನಾಗಿ ನಾವು ಬರೆದುಕೊಳ್ಳಬಹುದು. ಆದ್ದರಿಂದ ಕೋನ ಎಫ್ ಇ ಡಿ ಈಸ್ ಈಕ್ವಲ್ ಟು 120 ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಕೋನ ಜಿ ಇ ಎಫ್ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಕೋನ ಎಫ್ ಇ ಡಿದ ಬೆಲೆ ನಮಗೆ ಗೊತ್ತು, ಅದು 90 ಡಿಗ್ರಿ ಇದೆ ವಿದ್ಯಾರ್ಥಿಗಳೇ. ಯಾಕಂದರೆ ಇ ಎಫ್ ಲಂಬ ಸಿ ಡಿ ಅಂತ ಕೊಟ್ಟಿದ್ದಾನೆ. ಲಂಬ ಅಂದರೆ ಅಲ್ಲಿ 90 ಡಿಗ್ರಿ ಇರ್ತದೆ ಅಂತ ಅರ್ಥ. ಆದ್ದರಿಂದ ಕೋನ ಎಫ್ ಇ ಡಿದ ಬದಲಾಗಿ ನಾನು 90 ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 126 ಡಿಗ್ರಿ ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಎಡಭಾಗದಲ್ಲಿ ಕೋನ ಜಿ ಇ ಎಫ್ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 126 ಡಿಗ್ರಿ ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 90 ಡಿಗ್ರಿ ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ ಮೈನಸ್ 90 ಡಿಗ್ರಿ ಆಗ್ತದೆ. ಆದ್ದರಿಂದ ಕೋನ ಜಿ ಇ ಎಫ್ ಈಸ್ ಈಕ್ವಲ್ ಟು 126 ಡಿಗ್ರಿಯಲ್ಲಿ 90 ಡಿಗ್ರಿಯನ್ನು ನಾವು ಕಳೆದರೆ ನಮಗೆ 36 ಡಿಗ್ರಿ ನಮಗೆ ಸಿಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಕೋನ ಜಿ ಇ ಎಫ್ ಅನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಕೋನ ಜಿ ಇ ಎಫ್ದ ಬೆಲೆ 36 ಡಿಗ್ರಿ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ತ್ರಿಭುಜ ಜಿ ಇ ಎಫ್ನಲ್ಲಿ ಈ ಒಂದು ತ್ರಿಭುಜವನ್ನು ತಾವು ಗಮನಿಸ್ಬೋದು. ತ್ರಿಭುಜ ಜಿ ಇ ಎಫ್ ಈ ಒಂದು ತ್ರಿಭುಜ, ಇಲ್ಲಿ 1ನೇ ಕೋನ, 2ನೇ ಕೋನ, 3ನೇ ಕೋನ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ತ್ರಿಭುಜ ಜಿ ಇ ಎಫ್ ಈ ಒಂದು ತ್ರಿಭುಜದಲ್ಲಿರ್ತಕ್ಕಂಥ 3 ಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಆದ್ದರಿಂದ 1ನೇ ಕೋನ ಪ್ಲಸ್ 2ನೇ ಕೋನ ಪ್ಲಸ್ 3ನೇ ಕೋನ, ಈ 3 ಕೋನಗಳನ್ನು ನಾವು ಕೂಡಿಸಿದರೆ ನಮಗೆ 180 ಡಿಗ್ರಿ ನಮಗೆ ಸಿಗ್ತದೆ. ಯಾಕಂದರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಆದ್ದರಿಂದ 1ನೇ ಕೋನ ಪ್ಲಸ್ 2ನೇ ಕೋನ ಪ್ಲಸ್ 3ನೇ ಕೋನ ಈಸ್ ಈಕ್ವಲ್ ಟು 180 ಡಿಗ್ರಿ. ವಿದ್ಯಾರ್ಥಿಗಳೇ, 1ನೇ ಕೋನ ನಾವೀಗ ತಾನೇ ಕಂಡುಹಿಡ್ಕೊಂಡಿದ್ದೀವಿ, ಅದು ಕೋನ ಜಿ ಇ ಎಫ್. ಕೋನ ಜಿ ಇ ಎಫ್ ಅಂದರೆ 1ನೇ ಕೋನ 36 ಡಿಗ್ರಿ ಸಿಕ್ಕಿದೆ. 36 ಡಿಗ್ರಿಯನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಪ್ಲಸ್ 2ನೇ ಕೋನ ವಿದ್ಯಾರ್ಥಿಗಳಿಗೆ ಇದು ಎಷ್ಟಿರ್ತದೆ? 90 ಡಿಗ್ರಿ ಇರ್ತದೆ. ಯಾಕಂದರೆ ಇ ಎಫ್ ಲಂಬ ಸಿ ಡಿ ಅಂದರೆ ಅದು ಎ ಬಿಗೂ ಕೂಡ ಲಂಬ ಇರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2ನೇ ಕೋನದ ಬದಲಾಗಿ ನಾನು 90 ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 3ನೇ ಕೋನವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. 36 ಡಿಗ್ರಿ ಪ್ಲಸ್ 90 ಡಿಗ್ರಿ ಅಂದರೆ 126 ಡಿಗ್ರಿ ಆಗ್ತದೆ. ಪ್ಲಸ್ 3ನೇ ಕೋನ ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 180 ಡಿಗ್ರಿಯನ್ನು ಬರ್ಕೊಂಡಿದ್ದೀನಿ. 3ನೇ ಕೋನವನ್ನು ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 180 ಡಿಗ್ರಿ ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. 126 ಡಿಗ್ರಿ ಪ್ಲಸ್ ಇದೆ, ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ ಅದೇನಾಗ್ತದೆ ಮೈನಸ್ 126 ಡಿಗ್ರಿ ಆಗ್ತದೆ. ಆದ್ದರಿಂದ 180 ಡಿಗ್ರಿಯಲ್ಲಿ 126 ಡಿಗ್ರಿಯನ್ನು ನಾವು ಕಳೆದರೆ ನಮಗೆ 54 ಡಿಗ್ರಿ ನಮಗೆ ಸಿಗುತ್ತದೆ. ಅಂದರೆ 3ನೇ ಕೋನದ ಬೆಲೆ, 3ನೇ ಕೋನ ಅಂದರೆ ಅದು ಕೋನ ಎಫ್ ಜಿ ಇ. ಕೋನ ಎಫ್ ಜಿ ಇ ಅಂದರೆ ಅದು 3ನೇ ಕೋನ ಆಗ್ತದೆ. ಅದು ನಮಗೆ 54 ಡಿಗ್ರಿ ನಮಗೆ ಸಿಗ್ತದೆ. ಕೋನ ಎಫ್ ಜಿ ಇದ ಬೆಲೆ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ, ಅದನ್ನು ನಾವು ಕಂಡು ಹಿಡ್ಕೊಂಡಿದ್ದೀವಿ. ಅದು 54 ಡಿಗ್ರಿ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಕೋನ 3ನೇ ಕೋನ ಪ್ಲಸ್ 4ನೇ ಕೋನ, ಕೋನ 3 ಪ್ಲಸ್ ಕೋನ 4 ಆಧಾರ ಪ್ರತಿಜ್ಞೆ 6.1ರ ಪ್ರಕಾರ ಇಲ್ಲಿ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ, ಒಂದು ಸರಳ ರೇಖೆ ನಿಂತಾಗ ಅಲ್ಲಿ ಉಂಟಾಗಿರ್ತಕ್ಕಂಥ ಎರಡು ಪಾರ್ಶ್ವಕೋನಗಳ ಮೊತ್ತ ಎಷ್ಟಿರ್ತದೆ? 180 ಡಿಗ್ರಿ ಇರ್ತದೆ. ಅಂದರೆ 3ನೇ ಕೋನ ಮತ್ತು 4ನೇ ಕೋನಗಳ ಮೊತ್ತ ಅದೆಷ್ಟಿರ್ತದೆ? 180 ಡಿಗ್ರಿ ಇರ್ತದೆ. ಆದ್ದರಿಂದ 3ನೇ ಕೋನ ಪ್ಲಸ್ 4ನೇ ಕೋನ ಈಸ್ ಈಕ್ವಲ್ ಟು 180 ಡಿಗ್ರಿ. ಕಾರಣ ಆಧಾರ ಪ್ರತಿಜ್ಞೆ 6.1ರ ಪ್ರಕಾರ ಅಂತ ನೀವು ಬರಿತೀರಾ. ಇಲ್ಲಿ 3ನೇ ಕೋನ ನಾವು ಕಂಡುಹಿಡ್ಕೊಂಡಿದ್ದೀವಿ. ಕೋನ ಎಫ್ ಜಿ ಇದ ಬೆಲೆ ಅದು 54 ಡಿಗ್ರಿ ಸಿಕ್ಕಿದೆ. 54 ಡಿಗ್ರಿಯನ್ನು ಆದೇಶ ಮಾಡ್ತಾ ಇದ್ದೀನಿ. ಪ್ಲಸ್
ನಾನು ನಾಲ್ಕನೇ ಕೋನವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 180 ಡಿಗ್ರಿ. ನಾಲ್ಕನೇ ಕೋನ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 180 ಡಿಗ್ರಿ. ಇಲ್ಲಿ 54 ಡಿಗ್ರಿ ಎಡಭಾಗದಲ್ಲಿತ್ತು, ಬಲಭಾಗಕ್ಕೆ ಹೋದರೆ ಮೈನಸ್ ಆಗ್ತದೆ ವಿದ್ಯಾರ್ಥಿಗಳೇ. 180 ಡಿಗ್ರಿಯಲ್ಲಿ 54 ಡಿಗ್ರಿಯನ್ನು ನಾವು ಕಳೆದರೆ ನಮಗೆ 126 ಡಿಗ್ರಿ ನಮಗೆ ಸಿಗ್ತದೆ. ಅಂದರೆ ನಾಲ್ಕನೇ ಕೋನದ ಬೆಲೆ ನಮಗೆ 126 ಡಿಗ್ರಿ ಸಿಕ್ಕಿದೆ. ನಾಲ್ಕನೇ ಕೋನ ಅಂದರೆ ಕೋನ ಎ ಜಿ ಇದ ಬೆಲೆ ಆಗ್ತದೆ. ಕೋನ ಎ ಜಿ ಇ ಅಂದರೆ ಅದು ನಾಲ್ಕನೇ ಕೋನ, ಅದನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಅದನ್ನು ಕಂಡು ಹಿಡ್ಕೊಂಡಿದ್ದೀವಿ. ಕೋನ ಎ ಜಿ ಇ ಅಂದರೆ ಅದು ನಾಲ್ಕನೇ ಕೋನ, ಅದೆಷ್ಟು ಸಿಕ್ಕಿದೆ ನಮಗೆ 126 ಡಿಗ್ರಿ ನಮಗೆ ಸಿಕ್ಕಿದೆ. ವಿದ್ಯಾರ್ಥಿಗಳೇ, ಮೂರನೇ ಸಮಸ್ಯೆ ಚಿತ್ರ 6.25ರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು. ಪಿ ಕ್ಯೂ ಸಮಾಂತರ ಎಸ್ ಟಿ, ಕೋನ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು 110 ಡಿಗ್ರಿ ಮತ್ತು ಕೋನ ಆರ್ ಎಸ್ ಟಿ ಈಸ್ ಈಕ್ವಲ್ ಟು 130 ಡಿಗ್ರಿ. ಆದರೆ ಕೋನ ಕ್ಯೂ ಆರ್ ಎಸ್ ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಸುಳಿವನ್ನು ಕೊಟ್ಟಿದ್ದಾನೆ. 6 ಬಿಂದುವಿನ ಮೂಲಕ ಎಸ್ ಟಿಗೆ ಒಂದು ಸಮಾಂತರ ರೇಖೆಯನ್ನು ಎಳೆಯಿರಿ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈ ಒಂದು ಪಿ ಕ್ಯೂ ಅಂತಕ್ಕಂಥ ಈ ಒಂದು ರೇಖೆ ಎಸ್ ಟಿ ಸರಳ ರೇಖೆಗೆ ಸಮಾಂತರವಾಗಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಹಾಗೆ ಸುಳಿವನ್ನು ಕೊಟ್ಟಿದ್ದಾನೆ. ಈ ಒಂದು 6 ಬಿಂದುವಿನಲ್ಲಿ ಒಂದು ಸರಳ ರೇಖೆಯನ್ನು ಹಾಕಿರಿ. ಆ ಒಂದು ಸರಳ ರೇಖೆ ಎಸ್ ಟಿ ಸರಳ ರೇಖೆಗೆ ಸಮಾಂತರವಾಗಿ ಇರಲಿ ಅಂತ ಒಂದು ಸುಳಿವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಈ ಒಂದು 6 ಬಿಂದುವಿನಲ್ಲಿ ನಾನು ಎಕ್ಸ್ ಆರ್ ವೈ ಅಂತಕ್ಕಂಥ ಒಂದು ಸರಳ ರೇಖೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಎಸ್ ಟಿ ಸರಳ ರೇಖೆಗೆ ಸಮಾಂತರವಾಗಿ ಇದೆ. ಆದ್ದರಿಂದ ಈ ಒಂದು ಆರ್ ವೈ ಅಂತಕ್ಕಂಥ ಈ ಒಂದು ಸರಳ ರೇಖೆ ಎಸ್ ಟಿ ಸರಳ ರೇಖೆಗೆ ಸಮಾಂತರವಾಗಿದೆ. ಅದೇ ರೀತಿಯಾಗಿ ಎಕ್ಸ್ ಆರ್ ವೈ ಅಂತಕ್ಕಂಥ ಈ ಒಂದು ಸರಳ ರೇಖೆ ಪಿ ಕ್ಯೂ ಸರಳ ರೇಖೆಗೂ ಕೂಡ ಏನಾಗಿದೆ, ಸಮಾಂತರವಾಗಿದೆ. ಅದೇ ರೀತಿಯಾಗಿ ಎಕ್ಸ್ ಆರ್ ಅಂತಕ್ಕಂಥ ಈ ಒಂದು ಸರಳ ರೇಖೆ ಪಿ ಕ್ಯೂ ರೇಖೆಗೆ ಸಮಾಂತರವಾಗಿ ಇದೆ ವಿದ್ಯಾರ್ಥಿಗಳೇ. ಎಕ್ಸ್ ಆರ್ ಸಮಾಂತರ ಪಿ ಕ್ಯೂ ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ವಿದ್ಯಾರ್ಥಿಗಳೇ, ಪಿ ಕ್ಯೂ ಸರಳ ರೇಖೆ ಎಸ್ ಟಿಗೆ ಸಮಾಂತರವಾಗಿದೆ, ಎಸ್ ಟಿ ಸರಳ ರೇಖೆ ಆರ್ ವೈಗೆ ಸಮಾಂತರವಾಗಿದೆ. ಅದೇ ರೀತಿಯಾಗಿ ಎಕ್ಸ್ ಆರ್ ಸರಳ ರೇಖೆ ಪಿ ಕ್ಯೂಗೆ ಸಮಾಂತರವಾಗಿದೆ. ಅಂದರೆ ವಿದ್ಯಾರ್ಥಿಗಳೇ, ಎಕ್ಸ್ ಆರ್ ವೈ ಈ ಸರಳ ರೇಖೆ ಪಿ ಕ್ಯೂಗೆ ಮತ್ತು ಎಸ್ ಟಿಗೆ ಸಮಾಂತರವಾಗಿ ಇದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಈ ಒಂದು 6 ಬಿಂದುವಿನಲ್ಲಿ ಈ 2 ರೇಖೆಗಳು ನಿಂತಾಗ 1, 2, 3 ಕೋನಗಳು ಉಂಟಾಗ್ತವೆ ವಿದ್ಯಾರ್ಥಿಗಳೇ. ಈ ಒಂದು ಕೋನಗಳಿಗೆ ನಾನು 1, 2, 3 ಅಂತ ಬೆಲೆಗಳನ್ನು ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಈ ಒಂದು ಪಿ ಕ್ಯೂ ಸರಳ ರೇಖೆ ಮತ್ತು ಎಕ್ಸ್ ಆರ್ ಸರಳ ರೇಖೆ, ಈ ಒಂದು ಸರಳ ರೇಖೆಯನ್ನು ಕ್ಯೂ ಆರ್ ಅಂತಕ್ಕಂಥ ಒಂದು ಛೇದಕ ಛೇದಿಸಿಕೊಂಡು ಹೋದಾಗ ಒಂದೇ ಬದಿಯಲ್ಲಿ ಇರತಕ್ಕಂಥ ಅಂತರ್ಕೋನಗಳ ಒಟ್ಟು ಮೊತ್ತ ಅದು 180 ಡಿಗ್ರಿಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. 2 ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ಛೇದಿಸಿದಾಗ ಒಂದೇ ಬದಿಯಲ್ಲಿರ್ತಕ್ಕಂಥ ಅಂತರ್ಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಆದ್ದರಿಂದ ಈ ಒಂದನೇ ಕೋನ ಪ್ಲಸ್ ಈ ಒಂದು ಪಿ ಕ್ಯೂ ಆರ್ ಈ ಒಂದು 110 ಡಿಗ್ರಿ ಕೋನವನ್ನು ನಾವು ಕೂಡಿಸಿದರೆ ನಮಗೆ 180 ಡಿಗ್ರಿ ನಮಗೆ ಸಿಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಒಂದನೇ ಕೋನ ಪ್ಲಸ್ ಕೋನ ಪಿ ಕ್ಯೂ ಆರ್, ಕೋನ ಪಿ ಕ್ಯೂ ಆರ್ ಅಂದರೆ ಈ 2 ಕೋನಗಳನ್ನು ನಾವು ಕೂಡಿಸಿದರೆ ನಮಗೆ 180 ಡಿಗ್ರಿ ನಮಗೆ ಸಿಗ್ತದೆ. ಆದ್ದರಿಂದ ಒಂದನೇ ಕೋನವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಕೋನ ಪಿ ಕ್ಯೂ ಆರ್ದ ಬೆಲೆ 110 ಡಿಗ್ರಿ ಇದೆ. 110 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಒಂದನೇ ಕೋನ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 180 ಡಿಗ್ರಿ ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ. 110 ಡಿಗ್ರಿ ಎಡಭಾಗದಲ್ಲಿದೆ, ಪ್ಲಸ್ ಇದೆ, ಬಲಭಾಗಕ್ಕೆ ಹೋದರೆ ಮೈನಸ್ ಆಗ್ತದೆ. ಆದ್ದರಿಂದ 180ರಲ್ಲಿ 110 ಡಿಗ್ರಿಯನ್ನು ನಾವು ಕಳೆದರೆ ನಮಗೆ 70 ಡಿಗ್ರಿ ನಮಗೆ ಸಿಗ್ತದೆ. ಅಂದರೆ ಈ ಒಂದನೇ ಕೋನ ನಮಗೆ 70 ಡಿಗ್ರಿ ಸಿಕ್ಕಿದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಎಸ್ ಟಿ ಸರಳ ರೇಖೆ ಆರ್ ವೈ ಸರಳ ರೇಖೆಗೆ ಸಮಾಂತರವಾಗಿದೆ. 2 ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ಛೇದಿಸಿದಾಗ ಎಸ್ ಆರ್ ಒಂದು ಛೇದಕ ಛೇದಿಸಿಕೊಂಡು ಹೋದಾಗ ಒಂದೇ ಬದಿಯಲ್ಲಿರ್ತಕ್ಕಂಥ ಅಂತರ್ಕೋನಗಳ ಒಟ್ಟು ಮೊತ್ತ 180 ಡಿಗ್ರಿ ಆಗ್ತದೆ. ಆದ್ದರಿಂದ ಈ ಒಂದು ಮೂರನೇ ಕೋನ ಪ್ಲಸ್ ಕೋನ ಆರ್ ಎಸ್ ಟಿ ಈ ಒಂದು 130 ಡಿಗ್ರಿ, ಈ 2 ಕೋನಗಳನ್ನು ನಾವು ಕೂಡಿಸಿದರೆ ನಮಗೆ 180 ಡಿಗ್ರಿ ನಮಗೆ ಸಿಗ್ತದೆ. ಆದ್ದರಿಂದ ಮೂರನೇ ಕೋನ ಪ್ಲಸ್ ಕೋನ ಆರ್ ಎಸ್ ಟಿ ಈ ಒಂದು ಕೋನ ಆರ್ ಎಸ್ ಟಿ ಇವುಗಳ ಒಟ್ಟು ಮೊತ್ತ 180 ಡಿಗ್ರಿ ಆಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಎಡಭಾಗದಲ್ಲಿ ಮೂರನೇ ಕೋನವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಕೋನ ಆರ್ ಎಸ್ ಟಿ ಕೊಟ್ಟಿದ್ದಾನೆ, ಅದು 130 ಡಿಗ್ರಿ ಇದೆ.
130 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಎಡಭಾಗದಲ್ಲಿ ಮೂರನೇ ಕೋನವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಬಲಭಾಗದಲ್ಲಿ 180 ಡಿಗ್ರಿ. 130 ಪ್ಲಸ್ ಇದೆ ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ ಮೈನಸ್ ಆಗ್ತದೆ. 180ರಲ್ಲಿ 130 ನಾವು ಕಳೆದರೆ ನಮಗೆ ಮೂರನೇ ಕೋನ 50 ಡಿಗ್ರಿ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಮೂರನೇ ಕೋನದ ಬೆಲೆ 50 ಡಿಗ್ರಿ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ ಎಕ್ಸ್ ಆರ್ ವೈ ಈ ಒಂದು ಸರಳ ರೇಖೆಯ ಮೇಲೆ ಇಲ್ಲಿ ಎರಡು ಕಿರಣಗಳು ನಿಂತಾಗ ಇಲ್ಲಿ ಒಟ್ಟು ಮೂರು ಕೋನಗಳು ಉಂಟಾಗುತ್ತವೆ. ಒಂದನೇ ಕೋನ, ಎರಡನೇ ಕೋನ, ಮೂರನೇ ಕೋನ. ಈ ಮೂರು ಕೋನಗಳ ಒಟ್ಟು ಮೊತ್ತ 180 ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3, ಒಂದನೇ ಕೋನ, ಎರಡನೇ ಕೋನ, ಮೂರನೇ ಕೋನ ಇವುಗಳ ಒಟ್ಟು ಮೊತ್ತ 180 ಡಿಗ್ರಿ ಆಗ್ತದೆ. ಒಂದನೇ ಕೋನವನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ, ಅದು 70 ಡಿಗ್ರಿ ಇದೆ. ಪ್ಲಸ್ ಪ್ಲಸ್ ಎರಡನೇ ಕೋನವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ, ಪ್ಲಸ್ ಪ್ಲಸ್ ಮೂರನೇ ಕೋನವನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ 50 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ವಿದ್ಯಾರ್ಥಿಗಳೇ 70 ಪ್ಲಸ್ 50 120 ಡಿಗ್ರಿ ಆಗ್ತದೆ. ಪ್ಲಸ್ ಪ್ಲಸ್ ಎರಡನೇ ಕೋನ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಎರಡನೇ ಕೋನ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 180 ಡಿಗ್ರಿ. 120 ಎಡಭಾಗದಲ್ಲಿದೆ, ಪ್ಲಸ್ ಇದೆ, ಬಲಭಾಗಕ್ಕೆ ಹೋದರೆ ಮೈನಸ್ 120 ಆಗ್ತದೆ. 180ರಲ್ಲಿ 120 ಡಿಗ್ರಿಯನ್ನು ನಾವು ಕಳೆದರೆ ನಮಗೆ 60 ಡಿಗ್ರಿ ನಮಗೆ ಸಿಗ್ತದೆ. ಅಂದರೆ ಎರಡನೇ ಕೋನ ವಿದ್ಯಾರ್ಥಿಗಳೇ. ಎರಡನೇ ಕೋನ ಅಂದರೆ ಅದು ಕೋನ ಕ್ಯೂ ಆರ್ ಎಸ್ ವಿದ್ಯಾರ್ಥಿಗಳೇ. ಈ ಕೋನ ಕ್ಯೂ ಆರ್ ಎಸ್ ಅನ್ನು ಕಂಡು ಹಿಡಿಯಿರಂಥ ಪ್ರಶ್ನೆ ಕೊಟ್ಟಿದ್ದಾನೆ. ಅದು ಕೋನ ಕ್ಯೂ ಆರ್ ಎಸ್, ಅದು 60 ಡಿಗ್ರಿ ಅಂತ ತಾವು ಉತ್ತರವನ್ನು ಬರೀತೀರಾ. ನಾಲ್ಕನೇ ಸಮಸ್ಯೆ ಚಿತ್ರ 6.26ರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು. ಎ ಬಿ ಸಮಾಂತರ ಸಿ ಡಿ, ಕೋನ ಎ ಪಿ ಕ್ಯೂ ಈಸ್ ಈಕ್ವಲ್ ಟು 50 ಡಿಗ್ರಿ ಮತ್ತು ಕೋನ ಪಿ ಆರ್ ಡಿ ಈಸ್ ಈಕ್ವಲ್ ಟು 127 ಡಿಗ್ರಿ. ಆದರೆ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ ಕೊಟ್ಟಿರತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಒಂದು ಎ ಬಿ ಸರಳ ರೇಖೆ ಸಿ ಡಿ ಸರಳ ರೇಖೆಗೆ ಸಮಾಂತರವಾಗಿ ಇದೆ ಅಂತ ದಾತದಲ್ಲಿ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಕೋನ ಎ ಪಿ ಕ್ಯೂ ಈಸ್ ಈಕ್ವಲ್ ಟು 50 ಡಿಗ್ರಿ. ಕೋನ ಎ ಪಿ ಕ್ಯೂ ಅಂತಕ್ಕಂಥ ಈ ಒಂದು ಕೋನ 50 ಡಿಗ್ರಿ ಕೊಟ್ಟಿದ್ದಾನೆ. ಈ ಒಂದು ವೈ ಕೋನವನ್ನು ನಾವು ಕಂಡು ಹಿಡಿಬೇಕಾಗಿದೆ, ಎಕ್ಸ್ ಕೋನವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಅದೇ ರೀತಿಯಾಗಿ ಕೋನ ಪಿ ಆರ್ ಡಿ, ಕೋನ ಪಿ ಆರ್ ಡಿ ಈ ಒಂದು ಕೋನವನ್ನು ಕೊಟ್ಟಿದ್ದಾನೆ 127 ಡಿಗ್ರಿ ಇದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಕೋನ ಎ ಪಿ ಕ್ಯೂ, ಕೋನ ಎ ಪಿ ಕ್ಯೂ ಈ ಒಂದು ಕೋನ ಪಿ ಕ್ಯೂ ಆರ್ಗೆ ಏನಾಗ್ತದೆ ಸಮ ಆಗ್ತದೆ. ಕೋನ ಪಿ ಕ್ಯೂ ಆರ್ಗೆ ಏನಾಗ್ತದೆ, ಎರಡು ಕೋನಗಳು ಒಂದಕ್ಕೊಂದು ಸಮ ಆಗ್ತವೆ ವಿದ್ಯಾರ್ಥಿಗಳೇ. ಯಾಕಂದರೆ ಇವು ಪರ್ಯಾಯ ಕೋನಗಳು ಆಗ್ತವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು 50 ಡಿಗ್ರಿ ಕೋನ ಎ ಪಿ ಕ್ಯೂ ಎಷ್ಟಿದೆ, 50 ಡಿಗ್ರಿ ಇದೆ ಈಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್. ಕೋನ ಪಿ ಕ್ಯೂ ಆರ್ ಅಂದರೆ ಅದು ಎಕ್ಸ್ ಆಗಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಪಿ ಕ್ಯೂ ಆರ್ದ ಬದಲಾಗಿ ನಾನು ಎಕ್ಸನ್ನು ಬರ್ಕೊಳ್ತಾ ಇದ್ದೀನಿ. ಅಂದರೆ ಎಕ್ಸ್ದ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾನೆ. ಅದು 50 ಡಿಗ್ರಿ ನಮಗೆ ಸಿಕ್ಕಿದೆ. ಆದ್ದರಿಂದ ಕೋನ ಎಕ್ಸ್ ಈಸ್ ಈಕ್ವಲ್ ಟು 50 ಡಿಗ್ರಿ ಅಂತ ನೀವು ಬರಿತೀರಾ, ಯಾಕಂದರೆ ಪರ್ಯಾಯ ಕೋನಗಳ ಪ್ರಕಾರ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಕೋನ ಎ ಪಿ ಆರ್, ಕೋನ ಎ ಪಿ ಆರ್ ಅಂದರೆ ಈ ಎರಡು ಕೋನಗಳ ಒಟ್ಟು ಮೊತ್ತ. ಕೋನ ಎ ಪಿ ಆರ್ ಅಂದರೆ ಈ ಎರಡು ಕೋನಗಳ ಒಟ್ಟು ಮೊತ್ತ ಈಸ್ ಈಕ್ವಲ್ ಟು ಕೋನ ಪಿ ಆರ್ ಡಿ. ಕೋನ ಪಿ ಆರ್ ಡಿ ಇವೇನಾಗ್ತವೆ, ಪರ್ಯಾಯ ಕೋನಗಳಾಗ್ತವೆ ವಿದ್ಯಾರ್ಥಿಗಳೇ. ಈ ಒಂದು ಕೋನ ಈ ಒಂದು ಒಟ್ಟು ಕೋನಕ್ಕೆ ಏನಾಗ್ತದೆ, ಸಮ ಆಗ್ತದೆ. ಈ ಎರಡು ಕೋನಗಳ ಒಟ್ಟು ಮೊತ್ತಕ್ಕೆ ಸಮ ಆಗ್ತದೆ. ಈ ಎರಡು ಕೋನಗಳು ಏನಾಗ್ತವೆ, ಪರ್ಯಾಯ ಕೋನಗಳು ಆಗ್ತವೆ. ಆದ್ದರಿಂದ ವಿದ್ಯಾರ್ಥಿಗಳೇ ಕೋನ ಎ ಪಿ ಆರ್, ಕೋನ ಎ ಪಿ ಆರ್ ಅನ್ನು ನಾವು 50 ಡಿಗ್ರಿ ಪ್ಲಸ್ ವೈ ಅಂತ ನಾವು ಬರೆದುಕೊಳ್ಳಬಹುದು. ಈ ಎರಡು ಕೋನಗಳ ಒಟ್ಟು ಮೊತ್ತ ಕೋನ ಎ ಪಿ ಆರ್ ಆಗ್ತದೆ. ಆದ್ದರಿಂದ ಕೋನ ಎ ಪಿ ಆರ್ದ ಬದಲಾಗಿ ಕೋನ ಎ ಪಿ ಕ್ಯೂ ಅಂತ ನಾನು ಬರ್ಕೊಳ್ತಾ ಇದ್ದೀನಿ. ಇದು 50 ಡಿಗ್ರಿ ಪ್ಲಸ್ ವೈ ಕೋನವನ್ನು ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 127 ಡಿಗ್ರಿ. ಕೋನ ಎ ಪಿ ಕ್ಯೂ ಕೊಟ್ಟಿದ್ದಾನೆ 50 ಡಿಗ್ರಿ ಪ್ಲಸ್
ವೈಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 50 ಡಿಗ್ರಿ ಪ್ಲಸ್ ವೈಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 127 ಡಿಗ್ರಿ. ಎಡಭಾಗದಲ್ಲಿ ವೈಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 127 ಡಿಗ್ರಿ. 50 ಎಡಭಾಗದಲ್ಲಿದೆ, ಪ್ಲಸ್ ಇದೆ, ಬಲಭಾಗಕ್ಕೆ ಹೋದರೆ ಮೈನಸ್ ಆಗ್ತದೆ. 127ರಲ್ಲಿ 50 ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ವೈದ ಬೆಲೆ 77 ಡಿಗ್ರಿ ನಮಗೆ ಸಿಗ್ತದೆ. ಇಲ್ಲಿ ಎಕ್ಸ್ದ ಬೆಲೆ 50 ಡಿಗ್ರಿ ನಮಗೆ ಸಿಕ್ಕರೆ ವೈದ ಬೆಲೆ 77 ಡಿಗ್ರಿ ಅಂತ ತಾವು ಉತ್ತರವನ್ನು ಬರೀತೀರಾ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಸಮಸ್ಯೆ 5ನೇ ಸಮಸ್ಯೆ ಚಿತ್ರ 6.27ರಲ್ಲಿ. ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು. ಪಿ ಕ್ಯೂ ಮತ್ತು ಆರ್ ಎಸ್ ಪರಸ್ಪರ ಸಮಾಂತರವಾಗಿರುವ 2 ದರ್ಪಣಗಳನ್ನು ಇಡಲಾಗಿದೆ. ಎ ಬಿ ಪತನ ಕಿರಣವು ಪಿ ಕ್ಯೂ ದರ್ಪಣವನ್ನು ಬಿ ಬಿಂದುವಿನಲ್ಲಿ ತಾಗಿ ಪ್ರತಿಫಲಿತ ಕಿರಣವು ಬಿ ಸಿ ಹಾದಿಯಲ್ಲಿ ಚಲಿಸಿ ಆರ್ ಎಸ್ ದರ್ಪಣವನ್ನು ಸಿ ಬಿಂದುವಿನಲ್ಲಿ ತಾಗಿ ಪುನಃ ಸಿ ಡಿ ಹಾದಿಯಲ್ಲಿ ಪ್ರತಿಫಲಿತಗೊಳ್ಳುತ್ತದೆ. ಎ ಬಿ ಸಮಾಂತರ ಸಿ ಡಿ ಎಂದು ಸಾಧಿಸಿ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪಿ ಕ್ಯೂ ಅಂತಕ್ಕಂಥ ಒಂದು ದರ್ಪಣ, ಅದು ಆರ್ ಎಸ್ ದರ್ಪಣಕ್ಕೆ ಸಮಾಂತರವಾಗಿ ಇದೆ ಅಂತ ಕೊಟ್ಟಿದ್ದಾನೆ. ಅಂದರೆ ದರ್ಪಣ ಅಂದರೆ ಅದು ಕನ್ನಡಿ ವಿದ್ಯಾರ್ಥಿಗಳೇ. ಕನ್ನಡಿ ನಾವು ಬೆಳಕು ಪಾಠದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ ವಿದ್ಯಾರ್ಥಿಗಳೇ. ಪಿ ಕ್ಯೂ ದರ್ಪಣ ಇಲ್ಲಿ ಆರ್ ಎಸ್ ದರ್ಪಣಕ್ಕೆ ಸಮಾಂತರವಾಗಿ ಇದೆ. ವಿದ್ಯಾರ್ಥಿಗಳೇ, ಬೆಳಕು ಪಾಠದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಇಲ್ಲಿ ಎ ಬಿ ಅಂತಕ್ಕಂಥ ಒಂದು ಪತನ ಕಿರಣ, ಇಲ್ಲಿ ಬೆಳಕಿನ ಕಿರಣಗಳು ಈ ಒಂದು ಪಿ ಕ್ಯೂ ದರ್ಪಣದ ಮೇಲೆ ಬಿದ್ದಾಗ ಅವೇನಾಗ್ತವೆ? ಪ್ರತಿಫಲನ ಹೊಂದ್ತವೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲಿ ಎ ಬಿ ಅಂತಕ್ಕಂಥ ಒಂದು ಕಿರಣ, ಎ ಬಿ ಪತನ ಕಿರಣ, ಅದು ಪ್ರತಿಫಲನ ಹೊಂದ್ತದೆ. ಈ ಒಂದು ಪಿ ಕ್ಯೂ ದರ್ಪಣದ ಮೇಲೆ ಬಿ ಬಿಂದುವಿಗೆ ತಾಗಿ ಅದು ಪ್ರತಿಫಲನ ಹೊಂದ್ತದೆ, ಅದು ಬಿ ಸಿ ಮಾರ್ಗವಾಗಿ ಚಲಿಸ್ತದೆ. ಅದೇ ರೀತಿಯಾಗಿ ಆರ್ ಎಸ್ ದರ್ಪಣದ ಮೇಲೆ ಸಿ ಬಿಂದುವಿನಲ್ಲಿ ತಾಗ್ತದೆ ಮತ್ತು ಸಿ ಡಿ ಮಾರ್ಗವಾಗಿ ಪ್ರತಿಫಲನ ಹೊಂದ್ತದೆ ವಿದ್ಯಾರ್ಥಿಗಳೇ. ನಾವೀಗ ಎ ಬಿ ಅಂತಕ್ಕಂಥ ಈ ಒಂದು ಕಿರಣ, ಪತನ ಕಿರಣ, ಇಲ್ಲಿ ಪ್ರತಿಫಲಿತ ಕಿರಣ ಯಾವುದು? ಸಿ ಡಿ ಕಿರಣಕ್ಕೆ ಸಮಾಂತರವಾಗಿ ಇದೆ ಅಂತ ನಾವು ಸಾಧಿಸಬೇಕಾಗಿದೆ. ಈ ಥರವಾಗಿರ್ತಕ್ಕಂಥ ಅಂಶಗಳು ನೀವು ಬೆಳಕು ಪಾಠದಲ್ಲಿ ಅಭ್ಯಾಸ ಮಾಡ್ತೀರಾ. ನಾನಿಲ್ಲಿ ಬಿ ಇ ಲಂಬ ಆರ್ ಎಸ್ ಅನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಿ ಇ ಲಂಬ ಆರ್ ಎಸ್ ಅನ್ನು ನಾನು ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಸಿ ಎಫ್ ಲಂಬ ಪಿ ಕ್ಯೂ, ಸಿ ಎಫ್ ಲಂಬ ಅದು ಯಾವುದು? ಪಿ ಕ್ಯೂಗೆ ಈ ಒಂದು ದರ್ಪಣಕ್ಕೆ ಲಂಬವಾಗಿ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಪತನ ಕಿರಣ ಎ ಬಿ ಪತನ ಕಿರಣ ಆದರೆ ಬಿ ಸಿ ಏನಾಗ್ತದೆ? ಪ್ರತಿಫಲಿತ ಕಿರಣ ಆಗ್ತದೆ. ಪತನ ಬಿಂದುವಿನಲ್ಲಿ ಎಳೆದಿರ್ತಕ್ಕಂಥ ಈ ಒಂದು ಲಂಬ, ಇಲ್ಲಿ ಪತನ ಕಿರಣ ಮತ್ತು ಈ ಒಂದು ಲಂಬದ ನಡುವೆ ಉಂಟಾಗಿರತಕ್ಕಂಥ 1ನೇ ಕೋನವನ್ನು ನಾವು ಪತನ ಕೋನ ಎಂದು ನಾವು ಕರೆಯುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಲಂಬ ಮತ್ತು ಪ್ರತಿಫಲಿತ ಕಿರಣಗಳ ಮಧ್ಯೆ ಉಂಟಾಗಿರತಕ್ಕಂಥ 2ನೇ ಕೋನವನ್ನು ನಾವು ಪ್ರತಿಫಲಿತ ಕೋನ ಎಂದು ನಾವು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈ 1ನೇ ಕೋನ ಪತನ ಕೋನ, 2ನೇ ಕೋನ ಪ್ರತಿಫಲಿತ ಕೋನ, ಈ 2 ಕೋನಗಳು ಒಂದಕ್ಕೊಂದು ಏನಾಗಿರ್ತವೆ? ಸಮನಾಗಿ ಇರ್ತವೆ. ಈ ಥರನಾಗಿರ್ತಕ್ಕಂಥ ಅಂಶಗಳು ನೀವು ಬೆಳಕು ಪಾಠದಲ್ಲಿ ಅಭ್ಯಾಸ ಮಾಡ್ತೀರಾ. ಆದ್ದರಿಂದ 1ನೇ ಕೋನ ಈಸ್ ಈಕ್ವಲ್ ಟು 2ನೇ ಕೋನ. ಯಾಕಂದರೆ ಪತನ ಕೋನ ಪ್ರತಿಫಲಿತ ಕೋನಗಳು ಒಂದಕ್ಕೊಂದು ಏನಾಗ್ತವೆ? ಸಮ ಆಗ್ತವೆ. ಆದ್ದರಿಂದ 1ನೇ ಕೋನ ಈಸ್ ಈಕ್ವಲ್ ಟು 2ನೇ ಕೋನ ಅಂತ ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಈ ಸಿ ಬಿಂದುವಿನಲ್ಲಿ ಬಿ ಸಿ ಏನಾಗಿದೆ? ಇಲ್ಲಿ ಬಿ ಬಿಂದುವಿನಲ್ಲಿ ಪ್ರತಿಫಲಿತ ಕಿರಣ ಆಗಿದೆ, ಆದರೆ ಸಿ ಬಿಂದುವಿನಲ್ಲಿ ಇದೇನಾಗ್ತದೆ? ಪತನ ಕಿರಣ ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಬಿ ಸಿ ಪತನ ಕಿರಣ ಇದೇನಾಗ್ತದೆ? ಸಿ ಬಿಂದುವಿನಿಂದ ಪ್ರತಿಫಲಿತ ಕಿರಣ ಆಗಿ ಹೊರಗಡೆ ಹೋಗ್ತದೆ. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಎಳೆದಿರ್ತಕ್ಕಂಥ ಈ ಒಂದು ಲಂಬ, ಪತನ ಬಿಂದುವಿನಲ್ಲಿ ಎಳೆದಿರ್ತಕ್ಕಂಥ ಈ ಒಂದು ಲಂಬ, ಪತನ ಕೋನ ಮತ್ತು ಲಂಬದ ನಡುವೆ ಉಂಟಾಗಿರ್ತಕ್ಕಂಥ ಈ 3ನೇ ಕೋನ, ಇದನ್ನು ನಾವು ಪತನ ಕೋನ ಎಂದು ನಾವು ಕರೆಯುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಲಂಬ ಮತ್ತು ಪ್ರತಿಫಲಿತ ಕಿರಣದ ನಡುವೆ ಉಂಟಾಗಿರ್ತಕ್ಕಂಥ 4ನೇ ಕೋನ, ಇದನ್ನು ನಾವು ಪ್ರತಿಫಲಿತ ಕೋನ ಎಂದು ನಾವು ಕರೆಯುತ್ತೇವೆ. ಪತನ ಕೋನ ಮತ್ತು ಪ್ರತಿಫಲಿತ ಕೋನ ಈ 2 ಕೋನಗಳು ಏನಾಗಿರ್ತವೆ? ಒಂದಕ್ಕೊಂದು ಸಮನಾಗಿ ಇರ್ತವೆ. ಆದ್ದರಿಂದ ಇಲ್ಲಿ ನಾನು 3ನೇ ಕೋನ 4ನೇ ಕೋನಕ್ಕೆ ಸಮ ಆಗ್ತದೆ. ಏಕೆಂದರೆ ಪತನ ಕೋನ ಪ್ರತಿಫಲಿತ ಕೋನಗಳು ಏನಾಗ್ತವೆ? ಒಂದಕ್ಕೊಂದು ಸಮ ಆಗ್ತವೆ ಅಂತ ನೀವು ಬರಿತೀರಾ. ವಿದ್ಯಾರ್ಥಿಗಳೇ, ಇ ಬಿ ಸಮಾಂತರ ಸಿ ಎಫ್, ಈ ಇ ಬಿ ಏನಾಗಿದೆ? ಸಿ ಎಫ್ ಏನಾಗಿದೆ? ಸಮಾಂತರವಾಗಿದೆ. ಇಲ್ಲಿ ಪಿ ಕ್ಯೂ ಆರ್ ಎಸ್ಗೆ ಸಮಾಂತರವಾಗಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ. ಇವೆರಡರ ಮಧ್ಯೆ ಎಳೆದಿರ್ತಕ್ಕಂಥ ಲಂಬಗಳು ಏನಾಗಿರ್ತವೆ? ಒಂದಕ್ಕೊಂದು ಸಮನಾಗಿರ್ತವೆ. ಆದ್ದರಿಂದ ಇ ಬಿ ಅದು ಸಿ ಎಫ್ ಏನಾಗ್ತದೆ? ಸಮಾಂತರವಾಗಿ ಇರ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಇ ಬಿ ಸಿ ಎಫ್ ಅನ್ನು ನಾವು ಗಮನಿಸಿದರೆ
ಜೆಡ್ ಆಕಾರ ಕಾಣ್ತದೆ ವಿದ್ಯಾರ್ಥಿಗಳೇ. ಅಂದರೆ ಎರಡನೇ ಕೋನ ಮೂರನೇ ಕೋನಕ್ಕೆ ಏನಾಗ್ತದೆ, ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಯಾಕಂದರೆ ಇವು ಅಂತರ್ಪರ್ಯಾಯ ಕೋನಗಳು ಆಗ್ತವೆ. ಆದ್ದರಿಂದ ಎರಡನೇ ಕೋನ ಈಸ್ ಈಕ್ವಲ್ ಟು ಮೂರನೇ ಕೋನ ಅಂತ ನೀವು ಬರಿತೀರಾ. ಯಾಕಂದರೆ ಪರ್ಯಾಯ ಕೋನಗಳು ಆಗ್ತವೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ, ಒಂದನೇ ಕೋನ ಎರಡನೇ ಕೋನಕ್ಕೆ ಸಮನಾಗಿದೆ, ಎರಡನೇ ಕೋನ ಮೂರನೇ ಕೋನಕ್ಕೆ ಸಮನಾಗಿದೆ, ಈ ಮೂರನೇ ಕೋನ ನಾಲ್ಕನೇ ಕೋನಕ್ಕೆ ಸಮನಾಗಿ ಇದೆ. ಅಂದರೆ ಈ ನಾಲ್ಕು ಕೋನಗಳು 1 2 3 4 ಒಂದಕ್ಕೊಂದು ಏನಾಗಿದ್ದಾವೆ, ಸಮನಾಗಿ ಇದ್ದಾವೆ ವಿದ್ಯಾರ್ಥಿಗಳೇ. ಒಂದನೇ ಕೋನ ಎರಡನೇ ಕೋನಕ್ಕೆ ಸಮನಾಗಿದೆ, ಎರಡನೇ ಕೋನ ಮೂರನೇ ಕೋನಕ್ಕೆ ಸಮನಾಗಿದೆ, ಮೂರನೇ ಕೋನ ನಾಲ್ಕನೇ ಕೋನಕ್ಕೆ ಸಮನಾಗಿ ಇದೆ. ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ಒಂದನೇ ಕೋನ ಮತ್ತು ಎರಡನೇ ಕೋನಗಳ ಒಟ್ಟು ಮೊತ್ತ ಅದು ಮೂರನೇ ಕೋನ ಮತ್ತು ನಾಲ್ಕನೇ ಕೋನಗಳ ಒಟ್ಟು ಮೊತ್ತಕ್ಕೆ ಏನಾಗ್ತದೆ, ಸಮ ಆಗೇ ಆಗ್ತದೆ. ಆದ್ದರಿಂದ ಕೋನ 1 ಪ್ಲಸ್ ಕೋನ 2 ಈಸ್ ಈಕ್ವಲ್ ಟು ಕೋನ 3 ಪ್ಲಸ್ ಕೋನ 4ಕ್ಕೆ ಏನಾಗ್ತದೆ, ಸಮ ಆಗೇ ಆಗ್ತದೆ. ಆದ್ದರಿಂದ ಈ ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಅಂದರೆ ಈ ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಅಂದರೆ ಅದು ಕೋನ ಎ ಬಿ ಸಿ ಆಗ್ತದೆ ವಿದ್ಯಾರ್ಥಿಗಳೇ. ಕೋನ ಎ ಬಿ ಸಿ ಅಂದರೆ ಅದು 1 ಮತ್ತು ಎರಡನೇ ಕೋನದ ಒಟ್ಟು ಮೊತ್ತ ಆಗ್ತದೆ. ಆದ್ದರಿಂದ ಕೋನ 1 ಪ್ಲಸ್ ಕೋನ 2ರ ಬದಲಾಗಿ ಕೋನ ಎ ಬಿ ಸಿ ಅಂತ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಕೋನ 3 ಪ್ಲಸ್ ಕೋನ 4. ಕೋನ 3 ಪ್ಲಸ್ ಕೋನ 4 ಅಂದರೆ ಅದು ಕೋನ ಬಿ ಸಿ ಡಿ ಎಂದು ನಾವು ಬರೆದುಕೊಳ್ಳಬಹುದು. ಆದ್ದರಿಂದ ಕೋನ 3 ಪ್ಲಸ್ ಕೋನ 4ದ ಬದಲಾಗಿ ಕೋನ ಬಿ ಸಿ ಡಿ ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ ಬಿ ಸಿ ಡಿ. ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ ಬಿ ಸಿ ಡಿ ಅಂದರೆ ಈ ಎರಡು ಕೋನಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ. ಅಂದರೆ ಈ ಎರಡು ಕೋನಗಳೇನಿರ್ತವೆ, ಪರ್ಯಾಯ ಕೋನಗಳು ಆಗ್ತವೆ ವಿದ್ಯಾರ್ಥಿಗಳೇ. ಅಂದರೆ ಎರಡು ಸರಳ ರೇಖೆಗಳನ್ನು ಒಂದು ಛೇದಕ ಛೇದಿಸಿದಾಗ ಅಲ್ಲಿ ಏನು ಪರ್ಯಾಯ ಕೋನಗಳು ಉಂಟಾಗ್ತವೆ ಅವು ಒಂದಕ್ಕೊಂದು ಸಮನಾಗಿ ಇದ್ದಾಗ ಆ ಎರಡು ಸರಳ ರೇಖೆಗಳು ಏನಾಗ್ತವೆ, ಒಂದಕ್ಕೊಂದು ಸಮಾಂತರವಾಗಿ ಇರ್ತವೆ. ಆದ್ದರಿಂದ ಎ ಬಿ ಏನಾಗ್ತದೆ, ಸಿ ಡಿಗೆ ಸಮಾಂತರವಾಗಿ ಇದೆ. ಆದ್ದರಿಂದ ಎ ಬಿ ಸಮಾಂತರ ಸಿ ಡಿ ಎಂದು ನೀವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.